ಸೊ ಎಲ್ಲರೂ ಮನೆಯಲ್ಲಿ ಮಾಲೆ ಅಮಾವಾಸ್ಯೆ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮನೆಯಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಕತ್ಲಾಗಿದೆ, ನಾವು ಸಂಜೆ 6 ಗಂಟೆಗೆ ಇರೋದು. ನಾನೆಲ್ಲ ರೆಡಿಯಾಗಿ ಹಾಯ್ ಹಬ್ಬಕ್ಕೆ ರೆಡಿನಾ? ಏನೇನು ಹೆಲ್ಪ್ ಮಾಡಿದ್ರಿ ನೀವು? ಏನೂ ಮಾಡಿಲ್ಲ, ಜಸ್ಟ್ ಈಸ್ ಹ್ಯಾಂಡ್ಲಿಂಗ್ ದ ಬೇಬಿ. ಪುಟಿಯಕ್ಕ ಏನು ಮಾಡ್ತಾಯಿದ್ದೀರಾ? ಹಾಲು ಮತ್ತು ಕಾಫಿ ಮಾಡ್ತಾಯಿದ್ದೀನಿ. ಇವಾಗ ಎಡೆ ಟೈಮಲ್ಲಿ ಎಡೆಗೂ ಕಾಫಿ ಟೀ ಇಡಬೇಕಾ? ಹೌದಾ? ಅವ್ರು ಕಾಫಿ ಟೀ ಕುಡಿಯೋಲ್ಲ ಅಂತ ಹೇಳೋರು. ಇದು ನಮಗಲ್ಲ ನಿಮಗೂ ಅಲ್ಲ, ಅಲ್ಲಿ ಎಡೆಯಲ್ಲಿ ಊಟ ಮಾಡೋಕ್ಕಲ್ಲ ಅವ್ರಿಗೆ. ಓಕೆ. ಸೊ ಇದೆಲ್ಲ ಐಟಮ್ಸ್ ಪ್ರಿಪೇರ್ ಆಗಿರೋದು, ಅದೆಲ್ಲ ತಿನ್ನುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ತೆಗ್ದು ಹಾಕೋದಾಗಲ್ಲ. ಸೊ ತಿನ್ನುವಾಗೆಲ್ಲ ಹೇಳ್ತೀವಿ. ಸೊ ಇವರೇ ಪೂಜೆ ಮಾಡೋರು, ಇವ್ರು ಪೂಜಾರಿ. ಮಡಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಹಿರಿಯವ್ರು ಒಳ್ಳೇದು ಮಾಡಲಿ ಅಂತ. ದೇವರ ನೋಡಿ ಭಯ ಆಗಿದೆ. ಇದೆಲ್ಲ ರಿಯಲ್ ಅಲ್ಲ, ಎಡಿಟ್ ಮಾಡಿರೋದು. ದಿಸ್ ಗಾಯ್ ತಪ್ಪಿದ್ದಾರ. ಗೈಸ್, ಪುಟ್ಟಿ ಅಕ್ಕ ಸ್ಟೈಲ್ ಆಫ್ ಬೋಂಡಾ ಸೂಪ್. ಇದು ಆ್ಯಕ್ಚುಲಿ ಉದ್ದಿನ ವಡೆ, ಬೇಳೆ ಸಾರು. ಇವಾಗ ಏನೇನು ಐಟಮ್ಸ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಎಕ್ಸ್ಪ್ಲೇನ್ ಮಾಡಿ. ಓ ಯಪ್ಪ, ಈ ಥರ ಟೆಕ್ನಿಕ್ ನನಗೂ ಗೊತ್ತಿರಲಿಲ್ಲ. ವಡೆ ಮಾಡುವ ವಿಧಾನ. ಕೈಯಲ್ಲಿ ಉಂಡೆ ಮಾಡಿ ಮಡ್ಸೆ ಕೈಯಲ್ಲಿ ತಟ್ಟಿ ಎಣ್ಣೆ ಒಳಗೆ ಹಾಕೋದು. ಉದ್ದಿನ ವಡೆಗೆ ಟೆಕ್ನಿಕ್ಕು. ಉದ್ದಿನ ವಡೆ ಆಲ್ರೆಡಿ ಆಗೋಯ್ತು. ಇದು ಚಿತ್ರಾನ್ನದ ಗೊಜ್ಜು, ನುಗ್ಗೆಕಾಯಿ ಸಾಂಬಾರು, ಪಾಯಸ, ಏನೋ ಕೋಸಂಬರಿ, ಆಮೇಲೆ ಇದು ವೈಟ್ ರೈಸು, ವಡೆ, ಉದ್ದಿನ ವಡೆ, ಮೆಣಸಿನ್ಕಾಯಿ ಬಜ್ಜಿ, ಕುಂಬಳಕಾಯಿ ಪಲ್ಯ, ವೆಜಿಟೇಬಲ್ಸ್ ಪಲ್ಯ, ಇಡ್ಲಿ ಅದು. ಗೈಸ್, ಇದೆಲ್ಲ ಸ್ವಲ್ಪ ಪ್ರಸಾದ ತಗೊಬಿಟ್ಟಿದ್ವಿ. ಚಕ್ಲಿ, ಒಬ್ಬಟ್ಟು, ದೋಸೆ, ಕರ್ಜಿಕಾಯಿ, ಕಜ್ಜಾಯ, ಇಡ್ಲಿ. ಬೇಡ, ನನಗೆ ಸಾಕಾಯ್ತು. ಅಯ್ಯೋ ಹಾಕು ಅಂತಿರುತ್ತೆ. ಚಿಕನ್ ಹಾಕ್ತಾ ಸೂ ಫ್ರಮ್ ಸೋ ಮೂವಿ ನೋಡ್ತಾ ನೈಟ್ನ ಏನು ಮಾಡ್ತಾ ಬೆಳಗ್ಗೆ ದೋಸೆ ತಿಂದ್ಕೊಂಡು ನಾವು ಹೊರಟಿದ್ದೆ ನಗರ ಫೋರ್ಟ್. ಸೊ ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಂ ಹೇಳಿ. ಫಾರ್ ವಾಟ್? ಇಷ್ಟು ತನಕ ಸುಮ್ಮನೆ ಇದ್ಬಿಟ್ಟು ಈಗ ಟೈಮ್ ಆಯ್ತು ಅಂತವ್ರೆ. ನಾವೇನು ಮಾಡೋದು? ನಾವು ಅಥಾರೇನೆ ರೆಡಿ ಆಗ್ತಿದ್ದೀವಿ. ಇದು ಎಷ್ಟಲ್ಲಿ ಯಾವಾಗ ಮಾಡ್ಕೊಂಡ್ರಿ ಈ ಥರ? ನಾನು ಕೂದಲಿರೋದೇ ಹಂಗೆ. ಮಾಡ್ಕೊಳಕ್ಕೆ ಹೋಗೋಣ. ಇದು ಪಾಪು ಐಟಮ್ಸ್. ಇವ್ರ ಸಾಫ್ಟ್ವೇರ್ ಇಂಜಿನಿಯರ್ಗೆ ಲ್ಯಾಪ್ಟಾಪ್ ಐಟಮ್ಸ್ ಇದೆ. ಇವ್ರದ್ದು ಪಾಪು ಐಟಮ್ಸ್, ನಂದು ಪವರ್ ಬ್ಯಾಂಕ್ ಐಟಮ್ಸ್ ಆಸ್ ಎ ವ್ಲಾಗರ್. ಐಟಮ್ಸ್ ಅಂದ್ರೆ ಏನಿಲ್ಲ, ಡೈಪರ್ ಬ್ಯಾಗ್. ಸೊ ಇವರು ಇವಾಗ ನಮಗೆ ಜರ್ಮನ್ ಲ್ಯಾಂಗ್ವೇಜ್ನ ಹೇಳ್ಕೊಡ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನೀವು ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ. ಓಕೆನಾ? ಅಡ್ಡಿಲ್ಲ? ಇವಾಗ ಹೇಳಿ. ವಿ ಗೇಟ್ಸ್ ಬಾಲ್ ಶೂಸ್. ದೇವರಲ್ಲಿ ನನಗೆ ಅರ್ಥ ಆಗಲಿಲ್ಲ. ನೀನು ತಿಳ್ಕೊಂಡು ನೀನೇ ಕಮೆಂಟ್ ಮಾಡು. ಓಕೆ.
ತಮ್ಮಣ್ಣ ಲೋಹಿತ್ ಪುಟ್ಟಿ ಅಕ್ಕ ನಾನು ಮನೆ ತಕ್ಕ ಬರ್ತಾರೆ. ಸೊ ಕಾರ್ತಿಕ್ ಅಣ್ಣನ ಬಿಟ್ಟು ಹೋಗ್ತಾ ಇದೀವಿ. ಕಾರ್ತಿಕ್ ಡ್ಯಾಡಿನ ನಾವು ಬಿಟ್ಟು ಹೋಗ್ತಾ ಇದೀವಿ. ವೈ ಅವ್ರಿಗೆ ಪನಿಷ್ಮೆಂಟ್ ಅದು, ನಾವು ಕರ್ಕೊಂಡು ಹೋಗಲ್ಲ ಅಂತ ಅವ್ರು ಹಠ ಮಾಡ್ತಾ ಇದ್ವಿ. ಆ ಥರ ಏನೂ ಇಲ್ಲ ಗೈಸ್. ಅವ್ರು ಶಿವಮೊಗ್ಗ ಎಲ್ಲ ನೋಡಿ ಬಿಟ್ಟಿದ್ದಾರೆ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಹೇಳಿದ ಮಾತು ಕೇಳಲಿಲ್ಲ ಅಂತ ಪನಿಷ್ಮೆಂಟ್ ಕೊಟ್ಟಿದ್ವಿ. ಮನೇಲೆ ಬಿಟ್ಟು ಹೋಗ್ತಾ ಇದ್ವಿ. ಅಡುಗೆ ಮಾಡಿ ಹಾಕಿಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋಗ್ತದೆ. ನಾವು ಹೋಗೋದಾದ್ರೆ ಚೆನ್ನಾಗಿರೋ ಎಲ್ಲಿ ಬಂದಿದ್ದೀವ? ಶಿ ಇಸ್ ವೆರಿ ಆಂಗ್ರಿ. ಇಂಜಿನಿಯರ್ಸ್ ಗೋಲ್ಡ್ ನೋಡಿ ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು. ಇಲ್ಲ ಗೈಸ್ ಆ್ಯಕ್ಚುಲಿ ಇದು ಮಂಡೇ, ಸೊ ವರ್ಕ್ ಫ್ರಮ್ ಹೋಮ್ ಇತ್ತು, ಲೈಕ್ ಇಬ್ಬರು ನನ್ನ ಕಸಿನ್ಸಿಗೆ. ಸೊ ಏನಂದರೆ ಅವ್ರು ಸಡನ್ನಾಗಿ ಮೀಟಿಂಗ್ ಆರ್ಗನೈಸ್ ಮಾಡಿದ್ರು ಕಂಪ್ನಿಯವರು ಅಂತ ಅಂದ್ಬಿಟ್ಟು ಕಾರಲ್ಲೇ ಹೋಗುವಾಗ ನಿಲ್ಲಿಸಿ ಅಟೆಂಡ್ ಮಾಡಿದ್ರು. ಸೊ ನಾವು ಬೇಗ ರೀಚ್ ಆಗಬೇಕು ಡೆಸ್ಟಿನೇಷನ್ ಅಂದ್ಕೊಂಡವರು ಮಧ್ಯಾಹ್ನ ಊಟಕ್ಕೆ ಹೊಸನಗರದಲ್ಲೇ ನಿಲ್ಲಿಸಿ ಊಟ ಮಾಡಿದ್ವಿ. ಸೊ ಎಷ್ಟೆಲ್ಲ ಊಟ ಮಾಡ್ಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಎಷ್ಟು ಕಿರ್ಚಾಡೋದು, ಎಲ್ಲಿಗೆ ಈಗ ಫಸ್ಟ್ ಪ್ಲೇಸ್ ಯಾವ್ದು ಹೋಗೋದು? ಫಸ್ಟ್ ಪ್ಲೇಸ್, ಲಾಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಎಲ್ಲ ನಗರ ನಿಧಾನಕ್ಕೆ ಹೋಗೋ. ನಿನ್ನ ತಮ್ಮ ಭಯ ಆಯ್ತೈತೆ. ಬೆಳಗ್ಗೆ ಇದ್ದ ಟ್ರಾವೆಲ್ ಮಾಡ್ತಾ ಇದೀವಿ. ಎಷ್ಟು ಗಂಟೆಗೆ ಬಿಟ್ಟಿದ್ದು ನಾವು ಮನೇನ? 11:30 ಬಿಟ್ಟು ಈಗ ಆಲ್ರೆಡಿ 4 ಇಲ್ಲ. ಸೊ ಹೋಗ್ತಾನೆ ಇದೀವಿ. ಮಳೆಲೇ ಬಂತು. ಇನ್ನೇನು ಜಸ್ಟ್ 4 minutes ವಿ ಆರ್ ಗೋಯಿಂಗ್ ಟು ರೀಚ್ ಅವರ್ ಡೆಸ್ಟಿನೇಷನ್. ಹೋಯ್ತು 2 ಗಂಟೆ. ಜಡಿ ಮಳೆಗೆ ಮುಗಿಲಿನಲ್ಲಿ ಮುದ್ದಾಡುವುದು, ಯಾರ ಹೃದಯದಲ್ಲಿರಳುವುದು ಯಾರು ಬಲ್ಲರು. ಮುಂಗಾರು ಮಳೆ ಏನು ನಿನ್ನ ಅನಿಲ್ಲು ಏನು ಬಲ್ಲರು. ಡೆಸ್ಟಿನೇಷನ್ ರೈನಿಂಗ್ ಇಯರ್. ಒಂದು ಛತ್ರಿ ನಾವು ಬಿಡ್ತಾ ಇಲ್ಲ. ನಾವೆಂತದ್ದು ದ ಡೆಸ್ಟಿನೇಷನ್. ಕರ್ಕೊಂಡು ಹೋಗ್ಬೋದು ಇದ್ರಲ್ಲೇ ಕರೆಕ್ಟಾಗಿ ಹೋದ್ರೆ. ಈ ಪ್ಲೇಸ್ ಬಂದು ಶಿವಮೊಗ್ಗದಿಂದ 84 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ಹೊಸನಗರ ತಾಲೂಕಿಂದ ಜಸ್ಟ್ 18 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಮಸ್ಟ್ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್. ಸೊ ಪ್ರಕೃತಿಯಿಂದ ಗ್ರೀನರೀಸ್, ಸೀನರೀಸ್ ಆಗಿರ್ಬೋದು ಆ್ಯಂಡ್ ಲೈಕ್ ಅಲ್ಲಿ ಫೋರ್ಟ್ಸ್ ಎಲ್ಲ ಇದೆ. ಬ್ಲ್ಯಾಕ್ ಕಲರ್ ವಾಲ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ದ ಕಾಂಬಿನೇಷನ್ ಆಫ್ ಗ್ರೀನರೀಸ್ ಆ್ಯಂಡ್ ಬ್ಲ್ಯಾಕ್ ಫೋರ್ಟ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೂ ವಿಸಿಟ್. ನಾವು ನೆಕ್ಸ್ಟ್ ಹೊರಟಿದ್ದು ಚಂಪಕ ಸರಸಿ. ನೇಮ್ ಚಂಪಕ ಸರಸಿ. ಸೊ ರೋಡ್ ಹಿಂಗಿದೆ. ಇಷ್ಟೆಲ್ಲ ಆಯ್ತು ನೋಡಲ್ಲ, ಹತ್ತುತ್ತಾ ಗಾಡಿ ಅಲ್ಲಿ ನೋಡಿದ ದಿಬ್ಬ. ಸೊ ಕಮ್ ಐಲ್ ಶೋ ಯು ಗೈಸ್ ದ ಡೆಸ್ಟಿನೇಷನ್ ಹೆಂಗಿದೆ ಅಂತ. ಸೊ ಇದು ಬಂದು ಲೇಕ್ ಮಧ್ಯೆ ಇರೋದು ಟೆಂಪಲ್. ಏನೇನೋ ಹೇಳ್ಬಿಟ್ಟು ಅಲ್ಲಿ ಹೋಗಿ ಏನೇನೋ ಇದ್ದು. ನಿಜ ತಂತಿ ಹತ್ರ ಹೋದ್ರೆ ಕರೆಂಟ್ ಹೊಡಿಯುತ್ತಾ? ಅದಕ್ಕೆ ಹಿಂಗೆ ಪ್ರೊಟೆಕ್ಷನ್. ಓಯ್ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಚಂಪಕ ಸರಸಿಗೆ ಆಧಾರದ ಸ್ವಾಗತ ಸುಸ್ವಾಗತ ಗೆಳೆಯರೇ. ಇದನ್ ಜೆಮ್ ಆಫ್ ಶಿವಮೊಗ್ಗ ಹುಡ್ಕೊಂಡು ಬಂದಿದ್ದೀವಿ. ಅದು ಹೆಂಗಿದೆ ಏನು ಎತ್ತ ಅನ್ನೋ ಕ್ಯೂರಿಯಾಸಿಟಿ. ಡ್ರೋನ್ ಚಪ್ಪಲಿ ಬಿಚ್ಚಿ ಹೋಗ್ಬೇಕಾ ಗೈಸ್? ಕಾತುರದಿಂದ ರೀಚ್ಡ್. ಓ ಚಂಪಕ ಫೋಟೋ ಶೂಟ್ ನಡೀತಾ ಇದೆ ನೋಡಿ. ಚಂಪಕ ಸರಸಿ ಯಾವುದೋ ಕಪಲ್ದು ಡೆಸ್ಟಿನೇಷನ್ ಅಲ್ಲ, ಏನು ಡೆಸ್ಟಿನೇಷನ್ ಪ್ರೀ ವೆಡ್ಡಿಂಗ್. ಆ್ಯಕ್ಚುಲಿ ಡೆಸ್ಟಿನೇಷನ್ ವೆಡ್ಡಿಂಗು ಮಾಡ್ಕೋಬೋದು, ಯಾಕೆ ಮಾಡ್ಕೋಬಾರ್ದು? ಮಾಡ್ಕೋಬಹುದು. ಚೆನ್ನಾಗಿದೆ. ಚಂಪಕ ಸರಸಿ ಇಸ್ ಅರೌಂಡ್ 50 ಕಿಲೋಮೀಟರ್ ಫ್ರಮ್ ಶಿವಮೊಗ್ಗ ಆ್ಯಂಡ್ ಇದು ಬಂದು ಸಾಗರ ತಾಲೂಕಿನ ಆನಂದಪುರ ಗ್ರಾಮದಲ್ಲಿರೋದು. ಒನ್ ಡೇ ಪ್ಲಾನ್ ಮಾಡೋದಿದ್ರೆ ನೀವು ಹೊಸನಗರದಿಂದ ನಗರ ಫೋರ್ಟ್ ಕವರ್ ಮಾಡಿ, ನಗರ ಫೋರ್ಟ್ ಇಂದ ಚಂಪಕ ಸರಸಿ ಬಂದು ಚಂಪಕ ಸರಸಿಯಿಂದ ಶಿವಮೊಗ್ಗ ಸಿಟಿಗೆ ಹೋಗ್ಬೋದು. ಹೆಚ್ಚಿನ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಾನೊಂದು ತೀರಾ, ನೀವೊಂದು ತೀರಾ, ಬಿಕಾಸ್ ಆಫ್ ರೈನ್.
ಗೈಸ್ ಮಂಡೇ ಆಗಿರೋದ್ರಿಂದ ಎಲ್ಲರೂ ಚಿಕನ್ ಮಟನ್ ತಿಂತಾ ಇರಲಿಲ್ಲ, ಸೊ ನಾವು ಮಾತ್ರ ಆರ್ಡರ್ ಮಾಡ್ಕೊಂಡು ಬಿರಿಯಾನಿ ಬ್ಯಾಟಿಂಗ್ ಮಾಡಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ ವಿತ್ ಲಾಟ್ಸ್ ಆಫ್ ಸ್ಟ್ರಗಲ್ಸ್ ಆ್ಯಂಡ್ ಆಲ್. ಐ ಮೀನ್ ದ ವ್ಲಾಗ್ ಇಯರ್. ಕೈಂಡ್ಲಿ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಆಗಿದ್ದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ರೀಸೆಂಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಐ ಹೋಪ್ ಯು ವಿಲ್ ಎಂಜಾಯ್ ದ ವಿಡಿಯೋ. ಆ್ಯಂಡ್ ತುಂಬ ಕಾಮಿಡಿ ಕ್ಲಿಪ್ಸ್ ತೆಗಿಬೋದಿತ್ತು, ಬಟ್ ನನ್ನ ಪಕ್ಕ ಇಬ್ಬರು ಮಕ್ಕಳು ಕೂತಿರೋದ್ರಿಂದ ಐ ವಾಸ್ ವೆರಿ ಡಿಸ್ಟರ್ಬ್ಡ್. ಅಂದರೆ ಆ ಕಡೆಯಿಂದನೂ ಚುಚ್ತಾ ಇರಿ, ಈ ಕಡೆಯಿಂದನೂ ಕೀಟ್ಲೆಗಳು ಮಾಡ್ತಾಯಿದ್ರು. ಸೊ ಐ ಕುಡಂಟ್, ಅಂದರೆ ಬಂದರೆ ಮೊಬೈಲ್ನ ಕಿತ್ಕೊತಾಯಿದ್ರು. ಸೊ ಐ ಕುಡಂಟ್ ಟೇಕ್ ಮೆನಿ ಕ್ಲಿಪ್ಸ್, ಡೋಂಟ್ ಮೈಂಡ್. ಸೊ ನೀವು ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿರೋ ಕ್ಲಿಪ್ನ ನೋಡಿ ಖುಷಿಪಡಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಂತ. ಮದರ್ಸ್ ಆರ್ ವೆರಿ ಮಚ್ ಟಯರ್ಡ್, ಸೊ ಎವ್ರಿ ಒನ್ ಈಸ್ ಎಂಡಿಂಗ್. ಐ ಆಮ್ ಆಲ್ಸೋ ಎಂಡಿಂಗ್ ಮೈ ವ್ಲಾಗ್. ಬೈ ಬಾಯ್.